ಶಿರಾಡಿ ಘಾಟ್ನಲ್ಲೂ ಕೂಡ ವಾಹನ ಸಂಚಾರ ಬಂದ್. ಸರಣಿ ಭೂಕುಸಿತದ ಹಿನ್ನೆಲೆಯಲ್ಲಿ ವಾಹನಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಮುಂಜಾಗೃತಾ ಕ್ರಮವಾಗಿ ಸಂಚಾರವನ್ನ ನಿಷೇಧಿಸಿ ಜಿಲ್ಲಾಧಿಕಾರಿಗಳು ಆದೇಶವನ್ನ ಹೊರಡಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ, ನಿರಂತರವಾಗಿ ಮಳೆ ಆಗ್ತಾ ಇದೆ. ಒಂದು ಕಡೆ ಮಳೆ, ಮತ್ತೊಂದು ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ, ಭೂಮಿ ಬಿರುಕು ಬಿಡ್ತಾ ಇದೆ. ಇದರ ಪರಿಣಾಮ ವಾಹನಗಳಿಗೆ ಈಗ ಲಗಾಮ್ ಹಾಕುವಂತಹ ಕೆಲಸಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗ್ತಾ ಇರುವಂತಹದ್ದು. ಅಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹೇಳಿ ಕೇಳಿ ಈ ಘಾಟು ಭಾಗದಲ್ಲಿ, ಶಿರಾಡಿ ಘಾಟ್ನ ಭಾಗದಲ್ಲಿ ನಿತ್ಯ ಲಕ್ಷಾಂತರ ವೆಹಿಕಲ್ಗಳು ಓಡಾಟವನ್ನು ಮಾಡುತ್ತೆ. ಬಟ್ ನಿರಂತರವಾಗಿ ಗುಡ್ಡ ಕುಸಿತ ಇರುವ ಹಿನ್ನೆಲೆಯಲ್ಲಿ ಮುಂಜಾಗೃತಾ ಕ್ರಮವಾಗಿ ಈಗ ಜಿಲ್ಲಾಧಿಕಾರಿಗಳು ಒಂದು ಮಹತ್ವದ ಸೂಚನೆಯನ್ನ, ಆದೇಶವನ್ನ ಪಾಸ್ ಮಾಡಿದ್ದಾರೆ. ಮಳೆ ನಿಲ್ಲುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಶಿರಾಡಿ ಘಾಟ್ನಲ್ಲಿ ರಾತ್ರಿ ಸಂಚಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಸೂಚನೆ ಪಾಸ್ ಆಗಿರುವಂಥದ್ದು. ನಿರಂತರವಾಗಿ ಗುಡ್ಡ ಕುಸಿತಾ ಇದೆ, ಜೊತೆಗೆ ಸತತ ಮಳೆ ಬರ್ತಾ ಇದೆ. ಹಲವು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಭೂಮಿಯೇ ಬಾಯ್ಬಿಟ್ಟಿರುವಂಥದ್ದು. ಸಹಜವಾಗಿಯೇ ಪ್ರಯಾಣಿಕರ ಹಿತದೃಷ್ಟಿಯಲ್ಲಿ ಯಾವುದೇ ಅವಘಡಗಳಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮುಂಜಾಗೃತಾ ಕ್ರಮಗಳನ್ನು ತೆಗೆದುಕೊಳ್ಳುವಂತಹದ್ದು ಸಾಮಾನ್ಯ. ಈಗ ಜಿಲ್ಲಾಧಿಕಾರಿಗಳು ಕೂಡ ಅದೇ ರೀತಿಯ ಕ್ರಮಕ್ಕೆ ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ರಾತ್ರಿ ವೇಳೆ ಶಿರಾಡಿ ಘಾಟ್ನಲ್ಲಿ ವಾಹನಗಳ ಸಂಚಾರಕ್ಕೆ ಅವಕಾಶ ಇಲ್ಲ ಅಂಥೇಳಿ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆ ಸುತ್ತೋಲೆಯ ಪ್ರತಿಯನ್ನು ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ.